ದೇಶದ ಗಮನ ಯುದ್ಧದ ಕಡೆ, ಇತ್ತ ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಕೇಂದ್ರೀಕೃತವಾಗಿದ್ದಾಗ ರಾಜ್ಯಸಭಾ ಚುನಾವಣೆಯಲ್ಲಿ ಬಹಳಷ್ಟು ಅಡ್ಡ ಮತದಾನ ನಡೆದ ಸುದ್ದಿ ಬಂದಿದೆ. ಆಪರೇಷನ್ ಕಮಲ ಸದ್ದಿಲ್ಲದೆ ನಡೆದಿದೆ ಅಂತ ಹೇಳಲಾಗಿದೆ. ಪ್ರತಿಪಕ್ಷಗಳು ಗೆಲ್ಲಬೇಕಿದ್ದ 2-3 ಸ್ಥಾನಗಳನ್ನು ಕೂಡ ಬಿಜೆಪಿ ಹೊಡ್ಕೊಂಡಿದೆ. ಅನೇಕ ಕಾಂಗ್ರೆಸ್ ಮತದಾರರು ಅಂದರೆ ಕಾಂಗ್ರೆಸ್ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ತೇಜಸ್ವಿ ಯಾದವ್ ಅವರಿಂದ ಹಿಡಿದು ಹಿರಿಯ ಕಾಂಗ್ರೆಸ್ ನಾಯಕರವರೆಗೆ ಎಲ್ಲರೂ ಆಪರೇಷನ್ ಕಮಲ ನಡೆದಿರುವ ಬಗ್ಗೆ ಆರೋಪಿಸಿದ್ದಾರೆ. ಮಾರ್ಚ್ 16ರಂದು 3 ರಾಜ್ಯಗಳಲ್ಲಿ 11 ರಾಜ್ಯಸಭಾ ಸ್ಥಾನಗಳಿಗೆ ಮತದಾನ ನಡೆಯಿತು. ಶಾಸಕರು ಅಡ್ಡ ಮತದಾನ ಮಾಡಿದ ಪರಿಣಾಮವಾಗಿ ಬಿಜೆಪಿ ಒಡಿಶಾದಲ್ಲಿ ಹೆಚ್ಚುವರಿ ಸ್ಥಾನ ಗೆಲ್ಲಿತು. ಬಿಹಾರದಲ್ಲಿ 3 ಕಾಂಗ್ರೆಸ್ ಮತ್ತು ಓರ್ವ ಆರ್ಜೆಡಿ ಸದಸ್ಯರು ಮತ ಚಲಾಯಿಸೋಕೆ ಬರಲಿಲ್ಲ. ಇದು ಬಿಜೆಪಿ ಅಭ್ಯರ್ಥಿಯ ಸುಲಭ ಗೆಲುವಿಗೆ ಕಾರಣ ಆಯಿತು. ಎನ್ಡಿಎ ಈಗ ರಾಜ್ಯಸಭೆಯಲ್ಲಿ ಬಹುಮತ ಗಳಿಸಿದೆ. ಹಿಂದಿನ ಚುನಾವಣೆಗಳ ಫಲಿತಾಂಶಗಳಿಂದ ರಾಜ್ಯಸಭೆಯಲ್ಲಿ ಬಿಜೆಪಿಯ ಸ್ಥಾನ ಸ್ವಲ್ಪ ಮಟ್ಟಿಗೆ ಕುಸಿದಿತ್ತು. ಯಾಕಂದ್ರೆ ಬಿಜೆಪಿ ಇತರ ರಾಜ್ಯಗಳಲ್ಲಿ ಸೋತಿತ್ತು. ಲೋಕಸಭೆಯಲ್ಲಿ ಜೆಡಿಯು ಮತ್ತು ಟಿಡಿಪಿ ಎರಡೂ ಜೊತೆಗಿರೋದ್ರಿಂದ ಬಿಜೆಪಿಗೆ ಯಾವುದೇ ಸಮಸ್ಯೆ ಇಲ್ಲ. ಈಗದು ರಾಜ್ಯಸಭೆಯಲ್ಲೂ ಕೂಡ ಯಾವುದೇ ಮಸೂದೆಯನ್ನ ಅಂಗೀಕರಿಸಬಹುದು. 10 ರಾಜ್ಯಗಳಿಂದ 37 ರಾಜ್ಯಸಭಾ ಸ್ಥಾನಗಳು ಖಾಲಿಯಾಗಿದ್ವು. ಇದಕ್ಕಾಗಿ 40 ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ರು. ಇವುಗಳಲ್ಲಿ 7 ರಾಜ್ಯಗಳ 26 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು. ಹರಿಯಾಣ, ಬಿಹಾರ ಮತ್ತು ಒಡಿಶಾದಲ್ಲಿ 11 ಸ್ಥಾನಗಳಿಗೆ ಮತದಾನ ನಡೆಯಿತು. ಮತ್ತಲ್ಲಿ ಅಡ್ಡ ಮತದಾನ ಆಯಿತು. ಬಿಹಾರದಲ್ಲಿ ಎನ್ಡಿಎ ಎಲ್ಲ 5 ಸ್ಥಾನಗಳನ್ನು ಗೆದ್ದಿದೆ. ವಾಸ್ತವವಾಗಿ ಅದು 4 ಸ್ಥಾನಗಳನ್ನು ಮಾತ್ರ ಗೆಲ್ಲೋಕೆ ಅವಕಾಶ ಇತ್ತು ಮತ್ತು 1 ಸ್ಥಾನ ಆರ್ಜೆಡಿಗೆ ಸಿಗಬೇಕಿತ್ತು. ಆದರೆ 3 ಕಾಂಗ್ರೆಸ್ ಶಾಸಕರು ಮತ್ತು ಓರ್ವ ಆರ್ಜೆಡಿ ಸದಸ್ಯರ ಅನುಪಸ್ಥಿತಿಯಿಂದಾಗಿ ಬಿಜೆಪಿಯ 5ನೇ ಅಭ್ಯರ್ಥಿ ಆರಾಮಾಗಿ ಗೆಲ್ಲೋಕೆ ಅವಕಾಶ ಆಯಿತು. 243 ಸದಸ್ಯರ ಬಿಹಾರ ವಿಧಾನಸಭೆಯಲ್ಲಿ ರಾಜ್ಯಸಭಾ ಸ್ಥಾನ ಗೆಲ್ಲೋಕೆ 41 ಶಾಸಕರ ಅಗತ್ಯ ಇದೆ. ಆದರೆ ಮತದಾನದ ಸಮಯದಲ್ಲಿ ಕೇವಲ 239 ಶಾಸಕರು ಮಾತ್ರ ವಿಧಾನಸಭೆಗೆ ಹಾಜರಿದ್ದರು. ಇದರ ಪರಿಣಾಮವಾಗಿ 1 ರಾಜ್ಯಸಭಾ ಸ್ಥಾನ ಗೆಲ್ಲೋಕೆ 40 ಮತಗಳ ಅವಶ್ಯಕತೆ ಇತ್ತು. ಪರಿಣಾಮವಾಗಿ ಎನ್ಡಿಎಗೆ ಎಲ್ಲ 5 ಸ್ಥಾನಗಳನ್ನು ಗೆಲ್ಲಲು 200 ಮತಗಳು ಬೇಕಾಗಿದ್ವು. ಆದರೆ 202 ಮತ ಇತ್ತು. ಎಲ್ಲ ಎನ್ಡಿಎ ಶಾಸಕರು ತಮ್ಮ ಮತಗಳನ್ನು ಚಲಾಯಿಸಿದ್ರು. ಆದರೆ 3 ಕಾಂಗ್ರೆಸ್ ಶಾಸಕರು ಮತ್ತು ಯುಪಿಎನ ಓರ್ವ ಆರ್ಜೆಡಿ ಶಾಸಕರು ಗೈರು ಹಾಜರಾಗಿದ್ರು. ಇದು ಬಿಜೆಪಿಗೆ ಎಲ್ಲ 5 ಸ್ಥಾನಗಳನ್ನು ಸುಲಭವಾಗಿ ಖಚಿತಪಡಿಸಿತು. ಒಡಿಶಾದಲ್ಲೂ ಇದೇ ಪರಿಸ್ಥಿತಿ ಕಂಡುಬಂತು. ಒಡಿಶಾದಲ್ಲಿ 147 ಶಾಸಕರಿದ್ದು 4 ರಾಜ್ಯಸಭಾ ಸ್ಥಾನಗಳು ಖಾಲಿ ಇದ್ವು. 1 ಸ್ಥಾನ ಗೆಲ್ಲೋಕೆ 30 ಸ್ಥಾನಗಳು ಬೇಕಾಗಿತ್ತು. ಬಿಜೆಪಿ ಎಲ್ಲವನ್ನೂ ಸುಲಭವಾಗಿ ನಿಭಾಯಿಸಿತು. ಆದರೆ 3 ಕಾಂಗ್ರೆಸ್ ಶಾಸಕರು ಅಡ್ಡ ಮತದಾನ ಮಾಡಿದ್ರು. 8 ಮಂದಿ ಬಿಜೆಡಿ ಶಾಸಕರು ಕೂಡ ಅಡ್ಡ ಮತದಾನ ಮಾಡಿದ್ರು. ಆದ್ದರಿಂದ ಒಡಿಶಾದಲ್ಲಿ 3 ಬಿಜೆಪಿ ಅಭ್ಯರ್ಥಿಗಳು ಗೆದ್ದರು. ಅದೇ ರೀತಿ ಹರಿಯಾಣದಲ್ಲಿ 90 ಶಾಸಕರಿದ್ದು 2 ರಾಜ್ಯಸಭಾ ಸ್ಥಾನಗಳು ಖಾಲಿ ಇದ್ವು. 1 ಸ್ಥಾನ ಗೆಲ್ಲೋಕೆ 31 ಶಾಸಕರ ಮತಗಳು ಬೇಕಾಗಿತ್ತು. ಆದರೂ ಕೇವಲ 88 ಶಾಸಕರು ಮಾತ್ರ ಮತ ಚಲಾಯಿಸಿದ್ರು. ಇದರಿಂದ ಗೆಲುವಿಗೆ 30 ಮತಗಳು ಅಗತ್ಯವಾಗಿದ್ವು. 2 ಐಎನ್ಎಲ್ಡಿ ಶಾಸಕರು ಮತದಾನದಿಂದ ದೂರ ಉಳಿದ್ರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುನಾವಣೆಯಲ್ಲಿನ ಅಕ್ರಮಗಳ ಬಗ್ಗೆ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದರು. ಅಡ್ಡ ಮತದಾನದ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಾಗಲಿಲ್ಲ. ಕುದುರೆ ವ್ಯಾಪಾರ ನಡೆದಿದೆ, ಹಣದ ಆಮಿಷ ಒಡ್ಡಲಾಗಿದೆ ಅಂತ ವಿರೋಧ ಪಕ್ಷಗಳು ಆರೋಪಿಸಿವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.